ಭ್ರಷ್ಟಾಚಾರದ ಬಗ್ಗೆ 2 ದಿವಸದ ಹಿಂದೆ ಶಿರಟ್ಟಿಯ BJP ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರು 11 ಲಕ್ಷ ರೂಪಾಯಿಗಳಿಗೆ ವ್ಯವಹಾರ ಕುದುರಿಸಿ 5 ಲಕ್ಷ ರೂಪಾಯಿ ನಗದು ಸ್ವೀಕರಿಸುವಾಗ ಕರ್ನಾಟಕ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಅವರು BJPಯ ಶಾಸಕರು. ಇವರು ಈಗಾಗಲೇ ಕೆಲವು ಹಗರಣ ಸರ್ಕಾರಿ ಡಾಕ್ಟರ್ ನೌಕರಿ ಮಾಡುವಾಗ ಸರ್ಕಾರಿ ವೈದ್ಯರಿದ್ದಾಗ ಹಗರಣಗಳಲ್ಲಿದ್ದರು. ಅವರು ಅಷ್ಟು ಹಗರಣಗಳಲ್ಲಿದ್ದರೂ ಸಹಿತ ನಾವು ಭಾಳ ಪ್ರಾಮಾಣಿಕರಂತ ಹೇಳ್ಕೊಳ್ಳೋಂಥ BJPಯವರು ಅವರಿಗೆ ಕರೆದು ಟಿಕೆಟ್ ಕೊಟ್ಟು BJP ಟಿಕೆಟ್ ಕೊಟ್ಟು ಶಿರಟ್ಟಿಯಿಂದ ಶಾಸಕರನ್ನಾಗಿ ಆರಿಸಿದ್ದಾರೆ. ಇದು ಭ್ರಷ್ಟಾಚಾರದ ಒಂದು ಮುಖವಾಡ. ಇನ್ನು ಈ BJPಯವರು ಇವರೊಬ್ಬರೇ ಏನು ಮೊದಲಿಗರಲ್ಲ. ಈ ಹಿಂದೆ KGFದ BJP ಶಾಸಕರಾದಂಥ ವೈ ಸಂಪಂಗಿ ಅವರು ಸುಮಾರು 11 ಲಕ್ಷಗಳ ವ್ಯವಹಾರದಾಗ ಅವರು ರೆಡ್ ಹ್ಯಾಂಡಾಗಿ ಸಿಕ್ಕು ಅವರು ಅರೆಸ್ಟ್ ಆಗಿ ಅವರು ಜೈಲು ಪಾಲಾಗಿದ್ದರು. ಆ ನಂತರ ಚನ್ನಗಿರಿ ಶಾಸಕರಾದಂಥ ಮಾಡಾಳು ವಿರೂಪಾಕ್ಷಪ್ಪನವರು ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ಕಾರ್ಖಾನೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕಚೇರಿಯಲ್ಲಿನೇ 40 ಲಕ್ಷ ರೂಪಾಯಿಗಳು ಲಂಚ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈ ಸಿಗಾಕೊಂಡ್ರು. ಕಚೇರಿಯಲ್ಲಿ 1,60,00,000 ರೂಪಾಯಿ ನಗದು ಸಿಕ್ಕು. ಅವ್ರ ಮನೆಯಲ್ಲಿ 6 ಕೋಟಿ ರೂಪಾಯಿ ನಗದು ಹಣ ಸಿಕ್ತು. ಅವರು ಜೈಲು ಪಾಲಾದರು. ಆದರೂ ಸಹಿತ BJPಯವರು ನಾವು ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರನ ಉದರದಿಂದ ಉದುರಿದವರು, BJPಯವರು ಭಾಳ ಪ್ರಾಮಾಣಿಕರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಷ್ಟ್ರದ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು BJPಯ ಕೋಟಿ ಹಣ ಖರ್ಚು ಮಾಡಿ ಸ್ವಂತ ಆಫೀಸುಗಳನ್ನು ಕಟ್ಟಿದ್ದಾರೆ. ಇದು ಎಲ್ಲಿ ಹಣ? ಪವಿತ್ರ ಹಣನಾ? ಇದು ಭ್ರಷ್ಟಾಚಾರದ ಹಣನೇ. ಭ್ರಷ್ಟಾಚಾರವನ್ನು ಮುಚ್ಚಾಕಲಿಕ್ಕೆ ಕಾಂಗ್ರೆಸ್ ಸರ್ಕಾರ ತಂದಂಥ, ಹಿಂದಿನ UPA ಸರ್ಕಾರ ತಂದಂಥ ಮಾಹಿತಿ ಹಕ್ಕು ಕಾಯ್ದೆ ದುರ್ಬಲಗೊಳಿಸ್ತಾ ಇದ್ದಾರೆ ದಿನನಿತ್ಯ. ಅದಕ್ಕೆ ಇಡೀ ಭಾರತ ಸರ್ಕಾರದ ಯಾರೂ ಮಾತಾಡಬೇಡ್ರಿ. ಇಡೀ ಭಾರತ ಸರ್ಕಾರದ ಎಲೆಕ್ಟ್ರೋಲ್ ಬಾಂಡ್ ಕಾಯ್ದೆ ಮಾಡಿದವರು ಇವರು, ಆ ಬಾಂಡ್ಗಳ ಬಿಡುಗಡೆ ಮಾಡಿದವರು ಇವರು, ಆ ಬಾಂಡ್ಗಳ ಮುಖಾಂತರ ಕೋಟಿ ಲಕ್ಷಗಟ್ಟಲೆ ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಣ ಸಂಗ್ರಹಿಸಿದವರು ಇವರು, ಉದ್ಯಮಿಗಳನ್ನು ಹೆದರಿಸಿ, ಕಾಂಟ್ರಾಕ್ಟ್ಗಳನ್ನು ಹೆದರಿಸಿ ಅಲ್ಲಿ ಫಂಡ್ ತೊಗೊಂಡವ್ರು ಇವರು. ಇದೆಲ್ಲ ಸುಪ್ರೀಂ ಕೋರ್ಟ್ದ ಆದೇಶ ಪ್ರಕಾರ ಇಡೀ ದೇಶದ ಜಗಜ್ಜಾರಾಗಿದೆ. ಇವರು ಭ್ರಷ್ಟಾಚಾರದ ಮುಖವಾಡ ಬಯಲಾಗಿದೆ. ಎಲ್ಲಿಂದ ಬರ್ತಿದೆಲ್ಲ? ಇವರು ಪ್ರಾಮಾಣಿಕರಿದ್ದರೆ ಇವತ್ತಿಗೂ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಮಾಡಿದಂಥ PM ಕೇರ್ ಫಂಡ್ ಅದ್ರ ಡಿಕ್ಲೇರೇ ಮಾಡ್ತಾ ಇಲ್ಲ. ಅದು ಯಾರೂ ಕೇಳಬಾರ್ದಂತ ಕಾಯ್ದೆನೇ ಮಾಡಿಬಿಟ್ಟಿದ್ದಾರೆ. ಯಾರೂ ಕೇಳಬಾರ್ದಂತ ಕಾಯ್ದೆ ಮಾಡಿದ್ರೆ ಅದು ಮುಚ್ಚಾಕಲಿಕ್ಕೆಲ್ಲ ಭ್ರಷ್ಟಾಚಾರ ಮುಚ್ಚಾಕಲಿಕ್ಕೆ ಮಾಡಿದಂಥ ಕಾಯ್ದೆ ಅದು. UPA ಸರ್ಕಾರ, ಕಾಂಗ್ರೆಸ್ UPA ಸರ್ಕಾರ ಭ್ರಷ್ಟಾಚಾರ ಹೊರಗೆ ಬರಬೇಕು, ಜನ ಭ್ರಷ್ಟಾಚಾರದಿಂದ ಮುಕ್ತರಾಗಬೇಕಂತ ತಿಳ್ಕೊಂಡು ಮಾಹಿತಿ ಹಕ್ಕು ಕಾಯ್ದೆ ತಂತು, ಲೋಕಾಯುಕ್ತ ಕಾಯ್ದೆ ತಂತು, ಲೋಕಪಾಲ್ ಕಾಯ್ದೆ ತಂತು. 12 ವರ್ಷಗಳ ಕಾಲ ಇವತ್ತು ಪ್ರಧಾನಮಂತ್ರಿ ಆದಂಥವ್ರು ಒಂದು ಲೋಕಪಾಲ್ ನೇಮಕ ಮಾಡೋಕ್ಕಾಗಿಲ್ಲ ಇವತ್ತು ಭಾರತ ದೇಶದಲ್ಲಿ. ಯಾಕಾಗಿಲ್ಲ? ಇದೇ ಅಣ್ಣಾ ಹಜಾರೆಯವರು ಭಾಳ ಜನ ಹೋರಾಟಗಾರರು ಲೋಕಪಾಲ್ ಮಾಡಿ ಅಂಥೇಳಿ ಹೋರಾಟ ಮಾಡಿದ್ರು. ಸರ್ಕಾರವನ್ನು ಲೋಕಪಾಲ್ ಮಾಡೋ ಸಲುವಾಗೇನು ಹೊಸ ಸರ್ಕಾರ ತಂದರು BJPದು. ಆದರೆ ಇವತ್ತಿಗೂ ಲೋಕಪಾಲ್ ಮಾಡಿಲ್ಲ. ಎಂಥ ಅನ್ಯಾಯ! ಇದು ಯಾರೂ ಪ್ರಶ್ನೆ ಮಾಡೋಕ್ಕೆ ತಯಾರಿಲ್ಲ. ಅವ್ರು ಇನ್ನೊಬ್ಬರ ಬಗ್ಗೆನೇ ಹೇಳ್ತಾರೆ ಹೊರತಾಗಿ ತಮ್ಮದು ತಾವು ನೋಡ್ಕೊಳ್ತಾ ಇಲ್ಲ. ಅವರು ಇವತ್ತಿಗೂ ಲೋಕಪಾಲ್ ಮಾಡೋಕ್ಕೆ ರೆಡಿ ಇಲ್ಲ. BJP ಅಕೌಂಟದಲ್ಲಿ ಇವತ್ತು ಅತಿ ಹೆಚ್ಚಿನ ಹಣ ಇದೆ, ದೇಣಿಗೆ ಹಣ 10,000 ಕೋಟಿಗೆ ಮೇಲ್ಪಟ್ಟು. ಮಾಹಿತಿ ಹಕ್ಕಿನಲ್ಲಿ ಲೋಕಸಭೆಯಲ್ಲಿ ಕೊಟ್ಟಂಥ ಮಾಹಿತಿ ಇದು, ಸಚಿವರುಗಳು MP ಗಳಿಗೆ ಕೊಟ್ಟಂಥ ಮಾಹಿತಿ ಇದು. 10,000 ಕೋಟಿ ಹಣ ಎಲ್ಲಿಂದ ಬಂತು? ಇಲ್ಲ, ಇದು ರೆಡ್ ಹ್ಯಾಂಡಾಗಿ ಸಿಕ್ಕಾರ. ಅದು ಬರೀ ಆರೋಪ, ಸುಳ್ಳು ಆರೋಪ. ಇದು ರೆಡ್ ಹ್ಯಾಂಡಾಗಿ ಸಿಕ್ಕಾರ. ಇಲ್ಲ ರೀ, ಇದು ರೆಡ್ ಹ್ಯಾಂಡಾಗಿ ಸಿಕ್ಕಾರ. ಹಣ ಡ್ರಾ ಮಾಡ್ಯಾರ, ಅಧಿಕಾರಿಗಳು ಮಾಡ್ಯಾರದು ಹಣ ಡ್ರಾ. ಇವರು ನಾಗೇಂದ್ರ ಅವ್ರು ನೋಡ್ರಿ, ರಾಹುಲ್ ಗಾಂಧಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಭಾಳ ಅಂತರ ಇದೆ.
ಮಹಿಳಾ ಸಂಸದರು ನರೇಂದ್ರ ಮೋದಿಯವರು ಕುರ್ಚಿ ಕಡೆ ಹೋದ್ರು ಅಂತ ತಿಳ್ಕೊಂಡು ಅವ್ರನ್ನ ಸಂಸದಕ್ಕೆ ಬರಲಿಲ್ಲ, ಉತ್ತರ ಕೊಡಲಿಲ್ಲ, ಹೆದರಿ. ರಾಹುಲ್ ಗಾಂಧಿ ಅವ್ರಿಗೇನು ಹೆದರಿಕಿಲ್ಲ, ಯಾರು ಗುಂಡು ಇಡ್ತೀವಿ ಅಂದ್ರೂ ಹೆದರಿಕಿಲ್ಲ, ಏನಿದ್ದು ಹೆದರಿಕಿಲ್ಲ. ಅದ್ರ ಬಗ್ಗೆ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರ ಸ್ವಂತಕ್ಕೆ ಧೈರ್ಯವಂತರಿದ್ದಾರೆ. ಅವ್ರು ಯಾರೋ ಒಬ್ಬರು ಬಿರ್ಲಾನ ಚೇಲ ಗುಂಡು ಹಾಕ್ತೀನಿ ಅಂದ್ಕೊಳ್ಳಿ ಹೆದರ್ತಾರೆ ಅವ್ರು ಹಿಡಿ ಅದಾರ ಅವರು ಎಲ್ಲದಕ್ಕೆ. ಒಬ್ಬ PM ಸಂಸದೊಳಗೆ ಎದುರಿಸಲಿಕ್ಕೆ ಆಗಲಾರ್ದೆ ಆ ಹೆಣ್ಮಕ್ಳ ಹೆಸರು ಹೇಳಿ ಓಂ ಬಿರ್ಲಾ ಆದೇಶ ಮಾಡ್ತಾರೆ, ಬರಬೇಡ ನಾನೇ ಹೇಳಿನಿ ಅಂತ ಹೇಳ್ತಾರೆ. ಎಂಥ ಸರ್ಕಾರ ಇಟ್ಕೊಂಡು ಇಷ್ಟೆಲ್ಲ ಇಟ್ಕೊಂಡು ಒಬ್ಬ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು ಇಷ್ಟೊತ್ತಲೇ, ಮಾನ ಮರ್ಯಾದಿದ್ರೆ. ಸಂಸದಕ್ಕೆ ಬರೋಕ್ಕಾಗಲ್ಲ ಅಂಥೇಳಿ ಸಂರಕ್ಷಣೆ ಇಲ್ಲ, ಪ್ರಧಾನಮಂತ್ರಿಗೆ ಸಂರಕ್ಷಣೆ ಇಲ್ಲ ಅಂದರೆ ಈ ದೇಶದ ಜನತೆಗೆ ಹೆಂಗೆ ಸಂರಕ್ಷಣೆ ಇರ್ತದೆ ಹೇಳಿ? ನಾವು ಹುಚ್ಚರಿಗೆ ಅದು ಉತ್ತರ ಕೊಡಲ್ಲ ಸರ್, ಅಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡಲ್ಲ. ಅವೆಲ್ಲ ಹುಚ್ಚರಿಗೆ ಮಾತಾಡ್ತಾರಲ್ಲ ಅವ್ರಿಗೆ ಪ್ರತಿಕ್ರಿಯೆ ಕೊಡಲ್ಲ ನಾವು. ಬಾಗಲಕೋಟದ ವಿಷಯ ನಾವು ಇನ್ನೂ ವಿಷಯ ಗ್ರಹಣ ಮಾಡ್ತಾ ಇದ್ದೀವಿ. ವಿಷಯ ಗ್ರಹಣ ಮಾಡಿ ನಿಮ್ಮ ಎದುರಿಗೆ ಅದೆಲ್ಲ ಹೇಳ್ತೀವಿ. ಅಲ್ಲಲ್ಲಲ್ರಿ, ಅಲ್ಲಿ ಅದಾರ ನಾಯಕರು ಅದಾರ, ಸರ್ಕಾರ ಇದೆ ನೋಡ್ರಿ. ಅಲ್ಲಲ್ಲ ನೋಡ್ರಿ, ಆ ಮುತಾಲಿಕ್ ಅವ್ರಿಗೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ನಾವೆಲ್ಲ ಉತ್ತರ ಕೊಡೋಂಗಿಲ್ಲ. ಯಾಕಂದ್ರೆ ಅವು 30 ವರ್ಷ ಹಿಡಿದು ನೋಡ್ತಾ ಇದ್ದೀವಲ್ಲ. ಇವರು ಆ ಭಾಷೆ ಬಿಟ್ಟು ಮತ್ತೊಂದು ಒಳ್ಳೆಯ ಭಾಷೆ, ದೇಶದ ಒಳ್ಳೆಯ ಸಂಸ್ಕೃತಿ ಭಾಷೆ, ದೇಶ ಕಟ್ಟು ವಿಚಾರಗಳು, ದೇಶದ ಅಭಿವೃದ್ಧಿ ವಿಚಾರಗಳು ಅವ್ರಿಗೆ